ಸಾಮಾನ್ಯವಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಮೊದಲು ಪ್ರಾರ್ಥನೆ ಮಾಡೋದೇ ವಿಘ್ನ ವಿನಾಶಕ ಗಣೇಶನನ್ನು ಅಥವಾ ಅಲ್ಲಿರುವ ಗರ್ಭಗುಡಿಯ ದೇವರನ್ನು. ಆದರೆ ಭಾರತದ ಈ ವಿಶಿಷ್ಟವಾದ ದೇವಸ್ಥಾನದಲ್ಲಿ ಭಕ್ತರು ಮೊದಲು ಯಮಧರ್ಮರಾಯನನ್ನೇ ಪೂಜಿಸಬೇಕು. ಹೌದು, ನೀವು ಕೇಳಿಸಿಕೊಳ್ತಿರೋದು ಸರಿ ಇದೆ. ಈ ದೇವಸ್ಥಾನದಲ್ಲಿ ಯಮನಿಗೆ ಪ್ರಥಮ ಪೂಜೆ ಸಲ್ಲಿಸಲಾಗುತ್ತೆ. ಈ ವಿಸ್ಮಯಕಾರಿ ಕ್ಷೇತ್ರವು ಸಿಂಹ ರಾಶಿಯವರಿಗೆ ಬಹಳಾನೇ ಅದೃಷ್ಟ ತಂದುಕೊಡುವ ದೇವಸ್ಥಾನವಾಗಿ ಹೆಸರುವಾಸಿಯಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದೊಂದು ರಾಶಿಯವರು ಒಂದೊಂದು ವಿಶೇಷ ಕ್ಷೇತ್ರಗಳಿಗೆ ದರ್ಶನ ಮಾಡಬೇಕು. ಅದರ ಹಿಂದೆ ಪೌರಾಣಿಕ ಕಾರಣಗಳು ಸಹ ಇವೆ. ಯಮನಿಗೆ ಆದ್ಯತೆ ಕೊಡುವ ಈ ದೇವಸ್ಥಾನವನ್ನು ದಕ್ಷಿಣ ಕಾಶಿ ಎಂದು ಸಹ ಕರೆಯಲಾಗುತ್ತೆ. ದೇವಸ್ಥಾನದ ಆವರಣದಲ್ಲಿರುವ ಗುಪ್ತ ಗಂಗಾ ಕೆರೆಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳು ಪರಿಹಾರವಾಗುತ್ತವೆ ಎಂದು ನಂಬಲಾಗುತ್ತೆ. ಇಷ್ಟೇ ಅಲ್ಲ, ಇಲ್ಲಿ ರಾಹುಕೇತು ದೋಷ, ಪಿತೃದೋಷ ಹಾಗೂ ಮರಣ ಭಯವನ್ನು ನಿವಾರಿಸುವ ಪರಮ ಪವಿತ್ರವಾದ ಕ್ಷೇತ್ರವಾಗಿ ಹೆಸರುವಾಸಿಯಾಗಿದೆ. ವಿಶೇಷವಾಗಿ ನೀವು ಸಿಂಹ ರಾಶಿಯವರಾಗಿದ್ರೆ ಈ ದೇವಸ್ಥಾನ ನಿಮಗೆ ಅದೃಷ್ಟದ ಆಲಯ ಎಂದೇ ಹೇಳಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ರಾಶ್ಯಾಧಿಪತಿ ಸೂರ್ಯನ ಮಗ ಯಮಧರ್ಮರಾಯ ಇಲ್ಲಿ ನೆಲೆಸಿರುವುದರಿಂದ ಜಾತಕದಲ್ಲಿರುವ ರಾಹುಕೇತು ದೋಷಗಳು ಪರಿಹಾರವಾಗಿ ಪಿತೃದೋಷಗಳನ್ನು ನಿವಾರಿಸಿಕೊಳ್ಳಲು ಇದಕ್ಕಿಂತ ಶಕ್ತಿಯುತ ಜಾಗ ಬೇರೊಂದಿಲ್ಲ. ಕಳೆದು ಹೋದ ಸ್ಥಾನಮಾನಗಳನ್ನು ಮರಳಿ ಪಡೆಯಲು ಮಹಾವಿಷ್ಣು ಕೂಡ ಇಲ್ಲಿಯೇ ತಪಸ್ಸು ಮಾಡಿದ್ರಂತೆ. ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು? ಆ ದೇವಸ್ಥಾನಕ್ಕೂ ಸಿಂಹ ರಾಶಿಯವರಿಗೂ ಏನು ಸಂಬಂಧ? ಮೊದಲು ಯಮನನ್ನು ಪೂಜಿಸಲು ಕಾರಣವೇನು? ದೇವಸ್ಥಾನದ ವಿಳಾಸ ಯಾವುದು ಎಂಬ ಹಲವು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ನೀಡಲಾಗಿದೆ. ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಸಿಂಹ ರಾಶಿಯವರು ಈ ದೇವಸ್ಥಾನಕ್ಕೆ ಹೋಗೋದ್ರಿಂದ ದೊರೆಯುವ ಫಲಗಳೇನು? ಸಿಂಹ ರಾಶಿಯವರ ರಾಶ್ಯಾಧಿಪತಿ ಸೂರ್ಯ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಗ್ರಹಕ್ಕೆ ರಾಹು ಹಾಗೂ ಕೇತು ಗ್ರಹಗಳು ಶತ್ರುಗಳಾಗಿವೆ. ಹಾಗಾಗಿ ಸಿಂಹ ರಾಶಿಯವರ ಜನ್ಮ ಜಾತಕದಲ್ಲಿ ರಾಹು ಕೇತು ದೋಷ ಹೊಂದಿರುವವರು ತಪ್ಪದೆ ಈ ವಿಶೇಷವಾದ ದೇವಸ್ಥಾನಕ್ಕೆ ಹೋಗಬೇಕು. ಈ ಆಲಯದಲ್ಲಿ ಏಕಶಿಲೆಯಲ್ಲಿ ಕೆತ್ತಲ್ಪಟ್ಟ ಅಪರೂಪದ ರಾಹು ಹಾಗೂ ಕೇತು ಗ್ರಹಗಳ ವಿಗ್ರಹವಿದೆ. ಹಾಗಾಗಿ ಸಿಂಹ ರಾಶಿಯವರು ಸರ್ಪ ದೋಷದಿಂದ ಪರಿಹಾರ ಮಾಡಿಕೊಳ್ಳಲು ಇಲ್ಲಿ ಬಂದು ವಿಶೇಷ ಪೂಜೆ ಸಲ್ಲಿಸೋದು ಬಹಳಾನೇ ಶ್ರೇಷ್ಠ. ಅಷ್ಟೇ ಅಲ್ಲ, ವೃತ್ತಿ ಜೀವನದಲ್ಲಿ ಯಶಸ್ಸು ಹಾಗೂ ಅಧಿಕಾರ ಪಡೆಯುವ ಆಶೀರ್ವಾದ ಕೂಡ ನಿಮಗೆ ಹುಡುಕಿಕೊಂಡು ಬರುತ್ತೆ. ಯಾಕಂದ್ರೆ ಸಿಂಹ ರಾಶಿಯವರು ಸ್ವಾಭಾವಿಕವಾಗಿ ನಾಯಕತ್ವದ ಗುಣ ಹೊಂದಿರುವವರು. ಈ ಪುಣ್ಯ ಕ್ಷೇತ್ರದ ಸ್ಥಳ ಪುರಾಣದ ಪ್ರಕಾರ ಮಹಾವಿಷ್ಣುವು ತನ್ನ ಕಳೆದುಕೊಂಡ ಶಕ್ತಿಯನ್ನು ಮರಳಿ ಪಡೆಯುವ ಸಲುವಾಗಿ ಈ ಸ್ಥಳದಲ್ಲಿ ತಪಸ್ಸು ಮಾಡಿದರು ಎಂದು ನಂಬಲಾಗುತ್ತೆ. ಇನ್ನು ನಿಮಗೆ ಹೆಚ್ಚು ಕುತೂಹಲ ಉಂಟು ಮಾಡಿದ ವಿಷಯದ ಬಗ್ಗೆ ಮಾಹಿತಿ ನೀಡ್ತೀನಿ, ಕೇಳಿ. ಈ ದೇವಾಲಯದಲ್ಲಿ ಸಾವಿನ ದೇವರು ಯಮನನ್ನು ಮೊದಲು ಪೂಜಿಸಲಾಗುತ್ತೆ ಹಾಗೂ ಭಕ್ತರು ಮೊದಲ ದರ್ಶನ ಪಡೆಯಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಸಿಂಹ ರಾಶಿಯವರಿಗೆ ಶನಿ ದಶೆ ಅಥವಾ 7 ಶನಿಯ ಪ್ರಭಾವ ಕಡಿಮೆಯಾಗುತ್ತೆ ಎಂದು ನಂಬಲಾಗುತ್ತೆ. ಅಷ್ಟೇ ಅಲ್ಲ, ಅಕಾಲಿಕ ಮರಣದ ಭಯ ಕೂಡ ದೂರವಾಗುತ್ತೆ. ಅಷ್ಟಕ್ಕೂ ಈ ದೇವಸ್ಥಾನದಲ್ಲಿ ಯಮನನ್ನು ಮೊದಲು ಏಕೆ ಪೂಜಿಸಲಾಗುತ್ತೆ ಎಂಬುದರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸುತ್ತೇವೆ. ಈ ಬಗ್ಗೆ ತಿಳಿಯಲು ನಿಮಗೆ ಆಸಕ್ತಿ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಯಮ ಅಂತ ಟೈಪ್ ಮಾಡಿ. ಇನ್ನು ವಿಷಯಕ್ಕೆ ಬರ್ತೀನಿ. ನಿಮ್ಮ ಜಾತಕದಲ್ಲಿ ಪಿತೃದೋಷ ಹೊಂದಿದ್ರೆ ಒಮ್ಮೆ ಈ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ ಮಾಡಿಸಿ. ಏಕೆಂದ್ರೆ ಪಿತೃದೋಷ ಇರುವವರು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಪೂರ್ವಜರ ಆಶೀರ್ವಾದ ಪಡೆಯಲು ಈ ದೇವಸ್ಥಾನದಲ್ಲಿ ನೀವು ಪಿತೃತರ್ಪಣ ಅಥವಾ ವಿಶೇಷ ಪೂಜೆ ಸಲ್ಲಿಸಬಹುದು. ಅಷ್ಟಕ್ಕೂ ಈ ದೇವಸ್ಥಾನ ಎಲ್ಲಿದೆ, ಯಾವುದು ಗೊತ್ತಾ? ಅದುವೇ ತಮಿಳುನಾಡಿನ ತಿರುವರೂರು ಜಿಲ್ಲೆಯ ಶ್ರೀವಾಂಚಿಯಂನಲ್ಲಿರುವ ಶ್ರೀ ವಾಂಚಿನಾಥ ಸ್ವಾಮಿ ದೇವಸ್ಥಾನವಾಗಿದೆ. ಈ ವಿಶೇಷವಾದ ದೇವಸ್ಥಾನವು ಸಿಂಹ ರಾಶಿಯವರಿಗೆ ಸಂಬಂಧಿಸಿದೆ. ಇನ್ನು ಈ ದೇವಸ್ಥಾನವು ಬೆಳಿಗ್ಗೆ 5:30ರಿಂದ 12:30ರವರೆಗೆ ಹಾಗೂ ಸಂಜೆ 4 ಗಂಟೆಯಿಂದ ರಾತ್ರಿ 8:30ರವರೆಗೆ ಭಕ್ತರಿಗಾಗಿ ತೆರೆದಿರುತ್ತೆ. ಕುಂಭಕೋಣಂ ಹಾಗೂ ತಿರುವರೂರು ನಡುವೆ ಈ ದೇವಸ್ಥಾನವಿದೆ. ಅಂದರೆ ಕುಂಭಕೋಣಂನಿಂದ ಸುಮಾರು 28 ಕಿಲೋಮೀಟರ್ ಹಾಗೂ ತಿರುವರೂರಿನಿಂದ 15 ಕಿಲೋಮೀಟರ್ ದೂರದಲ್ಲಿದೆ.
ದೇವಸ್ಥಾನದ ಗರ್ಭಗುಡಿಯಲ್ಲಿ ಶ್ರೀ ವಾಂಚಿನಾಥ ಸ್ವಾಮಿ ಎಂದು ಕರೆಯಲ್ಪಡುವ ಶಿವನನ್ನು ಆರಾಧಿಸಲಾಗುತ್ತೆ. ಆದ್ರೆ ನೆನಪಿಡಿ, ಶಿವನನ್ನು ದರ್ಶನ ಮಾಡುವ ಮೊದಲು ಯಮನನ್ನು ದರ್ಶನ ಮಾಡಿ, ಏಕೆಂದ್ರೆ ಈ ದೇವಸ್ಥಾನದಲ್ಲಿ ಇದು ಒಂದು ದೊಡ್ಡ ಪದ್ಧತಿಯಾಗಿದೆ. ಇನ್ನು ದೇವಸ್ಥಾನದ ಸಂಪೂರ್ಣ ವಿಳಾಸ ಹೀಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಹ ರಾಶಿಯವರಿಗೆ ಅದೃಷ್ಟ ತರುವ ಹಾಗೂ ಪರಿಹಾರ ಕ್ಷೇತ್ರ ಯಾವುದು ಅಂತ. ಮುಂದಿನ ರಾಶಿ ಕನ್ಯಾ ರಾಶಿಯವರ ಲಕ್ಕಿ ದೇವಸ್ಥಾನದ ಬಗ್ಗೆ ತಿಳಿಯಲು ಕಾಮೆಂಟ್ ಬಾಕ್ಸ್ ನಲ್ಲಿ ಕನ್ಯಾ ಎಂದು ಟೈಪ್ ಮಾಡಿ. ಹಾಗೆಯೇ ಯಾವ ರಾಶಿಯ ಅದೃಷ್ಟದ ದೇವಸ್ಥಾನದ ಬಗ್ಗೆ ವಿಡಿಯೋ ಬೇಕು ಎಂಬುದನ್ನು ಸಹ ನಮ್ಮೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.